ಮಹಾತ್ಮ ಗಾಂಧೀಜಿಯವರು ಕನಸನ್ನ ನನಸು ಮಾಡಿ ನರೇಂದ್ರ ಮೋದಿಜಿಯವರು ಉದ್ಯೋಗ ಸೃಷ್ಟಿ, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು ಮತ್ತು ಜಾಗತಿಕ ಸವಾಲುಗಳ ನಡುವೆಯೂ ಆರ್ಥಿಕತೆಗೆ ಪ್ರಮುಖ ಮಹತ್ವವನ್ನು ಕೊಟ್ಟಿರ್ತಕ್ಕಂಥದ್ದು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಕ್ಕಂಥ ಧ್ಯೇಯ ವಾಕ್ಯಗಳೊಂದಿಗೆ ನಿನ್ನೆ ಬಜೆಟ್ ಅನ್ನ ಮಂಡಿಸಿದಾರಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಹಳ ಪ್ರಮುಖವಾದದ್ದು ಮಹಾತ್ಮ ಗಾಂಧೀಜಿಯವರು ಹೇಳಿದರು, ಗ್ರಾಮ ಸ್ವರಾಜ್ಯ ರಾಮರಾಜ್ಯದ ಕನಸನ್ನು ಕಂಡವರು. ಸ್ವಾತಂತ್ರ್ಯ ಬಂದ ನಂತರ ನಮ್ಮ ದೇಶ ಬ್ರಿಟಿಷರ್ ಕಪ್ಪಿ ಮುಷ್ಟಿಯಿಂದ ಮುಕ್ತ ಆಗಬೇಕು, ಗ್ರಾಮ ಸ್ವರಾಜ್ಯ ಆಗಬೇಕು, ರಾಮರಾಜ್ಯದ ಕನಸು ನನಸಾಗಬೇಕು ಅಂತಕ್ಕಂಥ. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ನಮ್ಮ ಜನ ಕುಲದ ಕಸಬನ್ನೇ ನಂಬಿ ಬದುಕ್ತಕ್ಕಂಥವ್ರು, ಪಾರಂಪರಿಕವಾಗಿ ಕೈಗಾರಿಕೆಗಳನ್ನು ಮಾಡ್ಕೊಂಡು ಬಂದಂಥವ್ರು, ಗುಡಿ ಕೈಗಾರಿಕೆ. ಅದಕ್ಕೆ ಈ ಬಜೆಟ್ನಲ್ಲಿ ಹೆಚ್ಚಿನ ಉತ್ತೇಜನವನ್ನು ಕೊಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿಜಿಯವ್ರ ಸರ್ಕಾರ ಮಾಡಿದೆ. ಮತ್ತು ದೀರ್ಘಕಾಲೀನ ಭದ್ರತೆ ಮತ್ತು ಸ್ಥಿರತೆಯನ್ನು ಖಚಿತಪಡಿಸುವಂತ ಬಜೆಟ್ ಇದಾಗಿದೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ, ಭಾರತೀಯರಿಗೆ ಒಂದು ಸಂಸ್ಕೃತಿ ಇದೆ. ನಾವು ಗಳಿಸಿದ್ದನ್ನ ಹಿಂದೆ ಖರ್ಚು ಮಾಡಿ ನಾಳೆ ಬೆಳಗ್ಗೆ ಮತ್ತೆ ಖಾಲಿ ಇರುವುದಿಲ್ಲ. ಗಳಿಸಿದ್ರಲ್ಲಿ ಸ್ವಲ್ಪನ್ನ ಉಳಿಸುವಂತ ಸಂಸ್ಕೃತಿ ಇರುವುದರಿಂದ ನಮ್ಮ ಆರ್ಥಿಕತೆಗೆ ಯಾವತ್ತೂ ಕೂಡ ಧಕ್ಕೆ ಆಗಿಲ್ಲ. ಪ್ರಪಂಚದ ಶ್ರೀಮಂತ ರಾಷ್ಟ್ರಗಳು ಆರ್ಥಿಕವಾಗಿ ದಿವಾಳಿ ಆದಾಗೂ ಕೂಡ ಭಾರತ ದೇಶದಲ್ಲಿ ಅದರ ಪರಿಣಾಮ ಆಗಿಲ್ಲ. ಅದಕ್ಕೆ ಕಾರಣ ನಮ್ಮ ಪೂರ್ವಜರ ಸಂಸ್ಕೃತಿ ಮತ್ತು ಪರಂಪರೆ ನಮಗ್ ಬಿಟ್ಟು ಹೋಗಿರ್ತಕ್ಕಂಥ. ಅದಕ್ಕಾಗಿ ಮಾಡಿದ. ಇವತ್ತು ಬಹಳ ಪ್ರಮುಖವಾಗಿ ಕಾಂಗ್ರೆಸ್ನವರು ವಿಶೇಷವಾದಂಥ ಅಧಿವೇಶನವನ್ನು ಕರೆದಿದ್ದಾರೆ. ಗಾಂಧೀಜಿ ಅವ್ರ ಹೆಸರನ್ನ ತೆಗೆದು ಹಾಕಿಬಿಟ್ರು. ನರೇಗಾ ಯೋಜನೆ ಹೆಸರನ್ನ ತೆಗೆದು ಹಾಕಿದ್ರು ಅಂತ ಹೇಳ್ತಾರೆ. ನಾನು ಅವ್ರಿಗೆ ಕೇಳ್ತೇನೆ, ನೀವು ಆ ಯೋಜನೆ ಪ್ರಾರಂಭ ಮಾಡಿದಾಗ ಯಾರ ಹೆಸರಿಟ್ಟಿದ್ರಿ? ನೆನಪು ಮಾಡ್ಕೊಳ್ಬೇಕು. ಮನಮೋಹನ್ ಸಿಂಗ್ರ ಸರ್ಕಾರ, UPA ಗೌರ್ಮೆಂಟ್. ಅವಾಗ ನೀವು ಹೆಸರಿಟ್ಟದ್ದು ಜವಾಹರ್ ರೋಜ್ಗಾರ್ ಯೋಜನೆ ಅಂತ ಇಟ್ಟಿದ್ರಿ. ಅಷ್ಟೊಂದು ಗಾಂಧೀಜಿ ಅವ್ರ ಬಗ್ಗೆ ಕಳಕಳಿ ಕಾಳಜಿ ಇದ್ರೆ ಅವತ್ತೇ ಇಡ್ಬೋದಾಗಿತ್ತು, ಇಟ್ಟಿಲ್ಲ. ರಾಜ್ಯದಲ್ಲಿ ಸುಮಾರು 25 ಸಂಸ್ಥೆಗಳಿಗೆ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವ್ರ ಹೆಸರೇ ಇಟ್ಟಿರಿ. ಯಾಕೆ ಮಹಾತ್ಮ ಗಾಂಧೀಜಿ ಅವ್ರ ಹೆಸರು ಇಡಲಿಲ್ಲ? ಕಾಂಗ್ರೆಸ್ಸಿನ 60 ವರ್ಷದ ದೇಶದ ಆಡಳಿತದಲ್ಲಿ ಮಹಾತ್ಮ ಗಾಂಧೀಜಿ ಅವರೇ ಕಳೆದೋಗಿದ್ರು, ಇದ್ದಿದ್ದೇ ಇಲ್ಲ. ನಾನು ಯಾಕೆ ಅದನ್ನು ಹೇಳ್ತೀನಿ ಅಂದ್ರೆ, ಪಂಡಿತ್ ಜವಾಹರ್ಲಾಲ್ ನೆಹರೂರವರು 1961ರಲ್ಲಿ ಸಾಬರ್ಮತಿ ಆಶ್ರಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಒಂದು ಕಾರ್ಪೊರೇಷನ್ನೇ ಮಾಡಿದ್ರು. ಒಂದೇ ₹1 ಅನುದಾನ ಕೊಡಲಿಲ್ಲ. 60 ವರ್ಷ ಒಂದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ. ಸಾಬರ್ಮತಿ ನದಿ ಸಂಪೂರ್ಣವಾಗಿ ಒಣಗಿ ಹೋಗಿ ಊರುಗಳಲ್ಲಿ ಆ ಚರಂಡಿ ನೀರು ಸಾಬರ್ಮತಿ ನದಿ ಒಳಗೆ ಹರಿತಿತ್ತು. ಸಾಬರ್ಮತಿ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲ ಕಟ್ಟಡಗಳು ನಾಶ ಆಗಿ ಹೋಗಿದ್ದು. ಮಾಡಲಿಲ್ಲ. ಪಂಡಿತ್ ಜವಾಹರ್ಲಾಲ್ ನೆಹರು ಮಾಡಲಿಲ್ಲ, ಇಂದಿರಾ ಗಾಂಧಿಯವ್ರು ಮಾಡಲಿಲ್ಲ, ರಾಜೀವ್ ಗಾಂಧಿಯವ್ರು ಮಾಡಲಿಲ್ಲ. ಆದರೆ ನರೇಂದ್ರ ಮೋದಿಜಿಯವರು 2005ರಲ್ಲಿ ಗುಜರಾತಿನ ಮುಖ್ಯಮಂತ್ರಿಯಾಗಿ ಮಾಡಿರ್ತಕ್ಕಂಥದ್ದೇನು, ಸಾಬರ್ಮತಿ ಆಶ್ರಮ ಅಭಿವೃದ್ಧಿ ನಿಗಮ ಅಂತ ಮಾಡಿ ಸಂಪೂರ್ಣವಾಗಿ ಹಾಳಾಗಿ ಹೋಗಿರ್ತಕ್ಕಂಥ ನದಿಯನ್ನ ಪುನರ್ಜೀವನಗೊಳಿಸಿದ್ರು. 12 ತಿಂಗಳು ನದಿಯೊಳಗೆ ನೀರು ಇರ್ತದ, ನದಿ ಹರಿತದ. ಅಷ್ಟೇ ಅಲ್ಲ, ಸರ್ವತ ಋತು ನದಿ ಅಂತ ಹೇಳಿ ಘೋಷಣೆ ಮಾಡ್ತಕ್ಕಂಥದ್ದು ಕೆಲಸ ಮಾಡಿ ನದಿ ಗುಂಟ ಗಾರ್ಡನ್ ಮಾಡಿ ಡೆವಲಪ್ಮೆಂಟ್ ಮಾಡಿ ಮಹಾತ್ಮ ಗಾಂಧೀಜಿ ಅವರು ಹೇಳಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಅಲ್ಲಿ ಮಾಡೋದ್ರ ಮೂಲಕ ಅದೊಂದು ಅತ್ಯುತ್ತಮವಾದಂಥ
ನದಿಯನ್ನಾಗಿ ಪರಿವರ್ತನೆ ಮಾಡಿದರು. ಅದಲ್ದೇ ಸಾಬರಮತಿ ಆಶ್ರಮದಲ್ಲೇನು ಕೊಂಪೆ ಆಗಿದ್ದು ಕಟ್ಟಡಗಳು ಅವನ್ನೆಲ್ಲವನ್ನು ಪುನರ್ಜೀವನಗೊಳಿಸಿ ರಿಪೇರಿ ಮಾಡಿ ರಿಹ್ಯಾಬಿಟೇಷನ್ ಮಾಡಿ ಅಲ್ಲಿ ಪ್ರವಾಸಿ ತಾಣವನ್ನಾಗಿ ಮಾಡ್ತಾರೆ. ದೇಶದಿಂದ ವಿದೇಶದಿಂದ ಬರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಅಲ್ಲಿ ಹೋಗೇ ಬರ್ಬೇಕನ್ನುವಷ್ಟರ ಮಟ್ಟಿಗೆ ಪ್ರವಾಸಿ ತಾಣವನ್ನು ಅಭಿವೃದ್ಧಿ ಮಾಡಿದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ. ನೀವು 2ನೇ ಅವಧಿಗೆ ಮುಖ್ಯಮಂತ್ರಿ ಆಗಿರಿ, 7.5 ವರ್ಷ ಆಯ್ತು ಮುಖ್ಯಮಂತ್ರಿ. ನೀವು ಗಾಂಧೀಜಿಯವ್ರ ಹೆಸರಿನಲ್ಲಿ ಮಾಡಿದಂಥ ಯಾವುದಾದ್ರೂ ಕೆಲಸ ಅದನ? ನಕಲಿ ಗಾಂಧಿಗಳ ಹೆಸರಲ್ಲೇ ಮಾಡಿದ್ರಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಇಂದಿರಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅಂತ ನೀವು ಯಾವುದನ್ನು ಮಾಡಲಿಲ್ಲ. ಜನರಿಗೆ ಮೋಸ ಮಾಡ್ತಕ್ಕಂಥ, ತಿರುಚಿ ಹೇಳ್ತಕ್ಕಂಥ ಹೇಳಿಕೆಗಳನ್ನ ಕೊಟ್ಟು ಮೋಸ ಮಾಡೋದೇ ಒಂದು ಉದ್ಯೋಗ ಮಾಡ್ಕೊಂಡ್ರಿ. ಅದು ಅಲ್ಲ. ಅದಕ್ಕೆ ಇವತ್ತೇನು ನರೇಗಾದೊಳಗೆ UPA ಗೌರ್ಮೆಂಟ್ನಲ್ಲೇ ಪ್ರಾರಂಭ ಆಯ್ತು. ಮನಮೋಹನ್ ಸಿಂಗ್ರ ಪ್ರಧಾನಮಂತ್ರಿ ಇದ್ದಾಗ ಪ್ರಾರಂಭ ಆಯ್ತು. 9 ವರ್ಷಗಳಲ್ಲಿ ಅವ್ರು ಖರ್ಚು ಮಾಡಿದ್ದು ಎಷ್ಟಂದ್ರೆ 1,62,000 ಕೋಟಿ. ನರೇಂದ್ರ ಮೋದಿಜಿ ಅವರು 11 ವರ್ಷದಲ್ಲಿ ಖರ್ಚು ಮಾಡಿದ್ದು 8,52,000 ಕೋಟಿ. ಯಾರು ಹೆಚ್ಚು ಖರ್ಚು ಮಾಡ್ದಂಗಾಯ್ತು. ಇವತ್ತು ಅದರಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತರಲಿಕ್ಕೆ ಮುಖ್ಯ ಕಾರಣ ಭ್ರಷ್ಟಾಚಾರ. ಒಂದೊಂದು ಗ್ರಾಮ ಪಂಚಾಯತಿಗಳಲ್ಲಿ 4, 5, 6 ಕೋಟಿ ಖರ್ಚು ಮಾಡಿದ್ದಾರೆ. ಒಂದೇ ₹1 ಅಸೆಟ್ ಕ್ರಿಯೇಟ್ ಆಗಿಲ್ಲ, ಆಸ್ತಿ ನಿರ್ಮಾಣ ಆಗಿಲ್ಲ. ಹಾಗಾದ್ರೆ ದುಡ್ಡು ಎಲ್ಲಿ ಹೋಯ್ತು ಅಂತ ಕೇಳಿದ್ರೆ ಲೆಕ್ಕ ಇಲ್ಲ. ಕಾಂಗ್ರೆಸ್ ಸರ್ಕಾರ ಹೇಳ್ತದ ನಮಗೆ ಗೊತ್ತಿಲ್ಲ, ಪಂಚಾಯತ್ ಅವರು ಕೇಂದ್ರ ಸರ್ಕಾರಕ್ಕೆ ಗೊತ್ತಂತ. ಒಂದೇ ₹1 ಲೆಕ್ಕ ಕೊಡ್ಲಿಕ್ಕೆ ತಯಾರಿಲ್ಲ. ಈಗ ಅವ್ರಿಗೆ ಸಂಕಟ ಆದದ್ದೇನಂದ್ರೆ ಅದನ್ನು ಬೋಗಸ್ ಮಾಡಿ ಏನು ದುಡ್ಡು ತಿಂತಿದ್ರು ಮತ್ತು ಅದರ ಲೆಕ್ಕ ಕೇಳಿ ಆಸ್ತಿ ಅಸೆಟ್ ಎಷ್ಟು ಕ್ರಿಯೇಟ್ ಆಗಿದೆ ಅಂತ ಕೇಳಿದ್ದಕ್ಕಾಗಿ ಇವತ್ತು ಕಾಂಗ್ರೆಸ್ನವ್ರಿಗೆ ಹೊಟ್ಟೆ ಉರಿ ಪ್ರಾರಂಭ ಆಗಿದೆ. ಅದಕ್ಕಾಗಿ ಈ ಡೋಂಗಿ ನಾಟಕವನ್ನು ಶುರು ಮಾಡಿದ್ದಾರೆ. ನಾನು ಕೇಳಲಿಕ್ಕೆ ಬಯಸ್ತೇನೆ, ಇದರಲ್ಲಿ ಏನು ತಪ್ಪಾಗಿದೆ ಅನ್ನೋದು ಹೇಳ್ಬೇಕು. ಗಾಂಧೀಜಿಯವ್ರ ಹೆಸರು ಕಳೆದೋಯ್ತು. ಗಾಂಧೀಜಿಯವ್ರ ಹೆಸರು ಕಳೆದೇನು ನರೇಂದ್ರ ಮೋದಿಜಿಯವ್ರ ಹೆಸರು ಇಟ್ಕೊಂಡಿಲ್ಲ. ನಾವು ಹೇಳ್ಬೇಕಲ್ಲ, ವಿಕಸಿತ ಭಾರತ ಗ್ರಾಮೀಣ ಗ್ಯಾರಂಟಿ ಯೋಜನೆಗೆ ಆಜೀವಿಕಾ ಮಂಚತ್ತು ಮಾಡಿದ್ದಾರೆ. ಅದರಲ್ಲಿ ಏನು ಗಾಂಧೀಜಿಯವ್ರ ಬಗ್ಗೆ ಅನ್ಯಾಯ ಆಗಿದೆ ಹೇಳ್ಬೇಕಲ್ಲ, ಏನಿಲ್ಲ. ಆದ್ರೆ 100 ದಿನ ಇದ್ದದನ್ನು 125 ದಿವಸ ಮಾಡಿದಾರ. ಕೂಲಿ 340 ಇದ್ದದನ್ನು 370 ಮಾಡಿದಾರ. ಮತ್ತು ಸುಗ್ಗಿ ಕಾಲದಲ್ಲಿ ರೈತರಿಗೆ ಕೆಲಸಕ್ಕೆ ಜನ ಸಿಗುದಿಲ್ಲ, ಕೃಷಿ ಕಾರ್ಮಿಕರು ಅಂತ 30 ದಿವಸ ರಜಾ ಮಾಡ್ತಕ್ಕಂಥದ್ದು ಮಾಡಿದಾರ. 2 ಸುಗ್ಗಿ, ಮುಂಗಾರು ಹಂಗಾಮ ಮತ್ತು ಹಿಂಗಾರಿ ಹಂಗಾಮಿನಲ್ಲಿ 30 ದಿವಸದಲ್ಲಿ ಉಳಿದ ಎಲ್ಲನೂ ಅನುಕೂಲತೆ ಮಾಡಿದ್ದಾರೆ. ಮತ್ತು ಗ್ರಾಮ ಪಂಚಾಯತಿ ಅಧಿಕಾರಕ್ಕೆ ಇಟ್ಕೊಂಡ್ರು ಅಂತ ಹೇಳ್ತಾರೆ. ಇಲ್ಲ, 100% ಗ್ರಾಮ ಪಂಚಾಯತಿಯವರು ಯೋಜನೆ ತಯಾರು ಮಾಡ್ಬೇಕು. ಅವ್ರ ಊರಿಗೆ ಏನು ಬೇಕು ಅವರೇ ಮಾಡ್ಬೇಕು. ಅಸೆಟ್ ಕ್ರಿಯೇಟ್ ಆಗ್ಬೇಕು, ರೈತರಿಗೆ ಅನುಕೂಲ ಆಗ್ಬೇಕು, ಮಳೆ ನೀರು ಕೊಯ್ಲು ಹಾಕ್ಬೇಕು, ಕೆರೆಕಟ್ಟೆಗಳನ್ನು ದುರಸ್ತಿ ಮಾಡ್ಬೇಕು, ಶಾಶ್ವತ ಕಟ್ಟಡಗಳನ್ನ ಕಟ್ಟಬೇಕು, ಶಾಲೆ ಕಾಲೇಜುಗಳನ್ನ ಕಟ್ಟಬಹುದು. ಅದು ಎಲ್ಲದಕ್ಕೂ ಅವಕಾಶ ಮಾಡಿದಾರ. ಆದರೆ ಜನರಿಗೆ ಮೋಸ ಮಾಡತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ನವರು ಹೇಳಿದ್ದಾರೆ. ಸುಳ್ಳು ಹೇಳಿಕೆಯಿಂದ ಜನರ ಮನಸ್ಸನ್ನ ಕದಿಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಜನರಿಗೆ ಏನಾಗ್ತದ ಗೊತ್ತಿರುವುದಿಲ್ಲ, ಸತ್ಯ ಗೊತ್ತಿರುವುದಿಲ್ಲ. ಸತ್ಯವನ್ನ ನಾವು ಯಾವತ್ತೂ ಮರೆಮಾಚಿ ಹೇಳ್ತಕ್ಕಂಥ ಕೆಲಸ ಮಾಡಬಾರ್ದು ಅಂತೇಳಿ ನಾನು ಕಾಂಗ್ರೆಸ್ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಬಜೆಟ್ ಅತ್ಯುತ್ತಮ ಕೆಲಸ ಮಾಡಿರ್ತಕ್ಕಂಥದ್ದು ಕ್ಯಾನ್ಸರ್ದಂಥ ರೋಗ ಮತ್ತು ಡಯಾಬಿಟಿಸ್ ಅಂಥವು ಇಂಥ ಸಿವಿಯರ್ ಕಾಯಿಲೆಗಳನ್ನು
ಖರ್ಚು ವೆಚ್ಚ ಭರಿಸ್ತಕ್ಕಂಥ ಶಕ್ತಿ ಜನಸಾಮಾನ್ಯರಿಗಿಲ್ಲ ಅನ್ನೋ ಕಾರಣಕ್ಕಾಗಿ ಔಷಧ ಮೇಲೆ ಎಲ್ಲ ಟ್ಯಾಕ್ಸ್ಗಳನ್ನು ರದ್ದು ಮಾಡಿದ್ದಾರೆ. ಅಷ್ಟೇ ಅಲ್ಲದನೆ ರೋಗಿಗಳಿಗೆ 5 ಲಕ್ಷದವರೆಗೂ ಆಯುಷ್ಮಾನ್ ಭಾರತದಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಮುಂದುವರಿಸಿದ್ದಾರೆ. ಹೀಗೆ ಹಲವಾರು ಸಹಾಯ ಮಾಡೋದ್ರಿಂದ ಜೀವರಕ್ಷಕ ಔಷಧಿಗಳ ಮೇಲೆ ತೆರಿಗೆ ತೆಗೆದಿರೋದ್ರಿಂದ ಶ್ರೀಸಾಮಾನ್ಯರಿಗೆ ಭಾಳ ಅನುಕೂಲ. ಈಗ ದೇಶದಲ್ಲಿ ಡಯಾಬಿಟಿಸ್ ಸಂಖ್ಯೆ ಹೆಚ್ಚಾಗದೆ, 20ಕ್ಕಿಂತ ಹೆಚ್ಚು ಜನರಲ್ಲಿ ಡಯಾಬಿಟಿಸ್, ಕ್ಯಾನ್ಸರ್ ರೋಗ ಉಲ್ಬಣಗೊಳ್ತಾ ಇದೆ. ಈ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ದು ಭಾಳ ಅತ್ಯುತ್ತಮವಾದಂಥ ಕೆಲಸ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು 15,000 ಹೈಸ್ಕೂಲು, 500 ಕಾಲೇಜುಗಳಲ್ಲಿ ಕ್ರಿಯೇಷನ್ ಲ್ಯಾಬ್ಗಳನ್ನ ಪ್ರಾರಂಭ ಮಾಡ್ತಕ್ಕಂಥದಕ್ಕೆ ಬಜೆಟ್ನಲ್ಲಿ ದುಡ್ಡು ಕೊಟ್ಟಿದ್ದಾರೆ. ಮತ್ತು ಯುವ ಜನಾಂಗಕ್ಕೆ ಅದೊಂದು ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ ಆಗ್ತದೆ. ಉದ್ಯೋಗ ಸೃಷ್ಟಿಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. MSME ಕ್ಷೇತ್ರಕ್ಕೆ ಹೆಚ್ಚು ಬೆಂಬಲ, ವಿಶೇಷ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ರೈತರು ಮತ್ತು ಗ್ರಾಮೀಣ ಭಾರತದ ಬಗ್ಗೆ, ರೈತರ ಆದಾಯ ಹೆಚ್ಚಿಸಲಿಕ್ಕೆ ತಂತ್ರಜ್ಞಾನ, ನೀರಾವರಿ ಮತ್ತು ಕೃಷಿ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಬಜೆಟನ್ನು ಈ ಬಜೆಟ್ನಲ್ಲಿ ಮಾಡಿದ್ದಾರೆ. ಅದು ಅಲ್ಲದನೆ ಬಹಳ ಮಹತ್ವದ ಒಂದು ತೀರ್ಮಾನ ಸರ್ಕಾರದ್ದು, ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಆದ್ಯತೆ. ಇದುವರೆಗೂ ನಾವು ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಖರ್ಚು ಮಾಡಿದ್ದನ್ನು ನಾನ್ ಪ್ಲಾನ್ ಎಕ್ಸ್ಪೆಂಡಿಚರ್ ಒಳಗೆ ತಗೊಳ್ತಾ ಇದ್ವಿ. ಈಗ ಸರ್ಕಾರ ನಿರ್ಧಾರ ಮಾಡಿದ್ದು, ನರೇಂದ್ರ ಮೋದಿಜಿಯವ್ರ ಸರ್ಕಾರ ನಿರ್ಧಾರ ಮಾಡಿದ್ದು, ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ನಾವು ಹಾಕ್ತಕ್ಕಂಥ ಬಂಡವಾಳ ಅದು ಹೂಡಿಕೆ ಅಂಥೇಳಿ, ಇನ್ವೆಸ್ಟ್ಮೆಂಟ್ ಅಂಥೇಳಿ ಪರಿಗಣಿಸ್ಬೇಕು ಅಂತೇಳಿ ಮಾಡಿದ್ರು. ಭಾಳ ಅದ್ಭುತವಾದಂಥ ಕೆಲಸ. ನಮ್ಮ ಮಕ್ಕಳನ್ನ ವಿದ್ಯಾವಂತರನ್ನ ಮಾಡಿದ್ರ, ಅವ್ರನ್ನ ತಂತ್ರಜ್ಞಾನದಲ್ಲಿ ಮುಂದೆ ತಂದ್ರ, ಅವ್ರನ್ನ ಆರೋಗ್ಯವಂತರನ್ನಾಗಿ ಮಾಡಿದ್ರ ಇವತ್ತು ದೇಶಕ್ಕೆ ಆಸ್ತಿ ಆಗ್ತಾರೆ. ಅದಕ್ಕಾಗಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಖರ್ಚು ಮಾಡ್ತಕ್ಕಂಥದ್ದು ನಾನ್ ಪ್ಲಾನ್ ಎಕ್ಸ್ಪೆಂಡಿಚರ್ ಅಲ್ಲ, ಪ್ಲಾನ್ ಎಕ್ಸ್ಪೆಂಡಿಚರ್. ನಾವು ಮುಂದಿನ ವರ್ಷಗಳಿಗಾಗಿ ಮಕ್ಕಳನ್ನ ರೆಡಿ ಮಾಡ್ತಕ್ಕಂಥದ್ದು, ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು, ಅವ್ರನ್ನ ವಿದ್ಯಾವಂತರನ್ನ ಮಾಡ್ತಕ್ಕಂಥದ್ದಕ್ಕೆ ಏನು ಖರ್ಚು ಮಾಡ್ತಾರೆ ಅದೆಲ್ಲವೂ ಕೂಡ ನಮಗೆ ಹೂಡಿಕೆ. ನಾವೀಗ ಹೂಡಿಕೆ ಮಾಡ್ತಿರ್ತೀವಲ್ಲ, ಬಂಡವಾಳ ನಮ್ಮ ಹತ್ರ ದುಡ್ಡಿದ್ರೆ ಅದರೊಳಗಾದ್ರೂ ಲಾಭ ಬರ್ತಂತ, ಆ ರೀತಿ ಅದು ಹೂಡಿಕೆ ಅಂತ ಪರಿಗಣಿಸಿದ್ದು ಭಾಳ ಉತ್ತಮವಾದಂಥದ್ದು ಮಾಡಿದ್ದಾರೆ. ಮತ್ತು ಇನ್ನೂ ಒಂದು ಭಾಳ ಪ್ರಮುಖವಾಗಿ, ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳು ನಗರಗಳಲ್ಲಿ ಬಂದು ಓದಲಿಕ್ಕೆ ವ್ಯವಸ್ಥೆ ಇರುವುದಿಲ್ಲ. ಅವ್ರಿಗೆ ಹಾಸ್ಟೆಲ್ ವ್ಯವಸ್ಥೆ ಇರುವುದಿಲ್ಲ, ಮನೆ ವ್ಯವಸ್ಥೆ ಇರುವುದಿಲ್ಲ, ರೂಮ್ ವ್ಯವಸ್ಥೆ ಇರುವುದಿಲ್ಲ. ಅದಕ್ಕಾಗಿ ಪ್ರತಿ ಜಿಲ್ಲೆನಲ್ಲೂ ಉನ್ನತ ಶಿಕ್ಷಣಕ್ಕೆ ಮತ್ತು ತಾಂತ್ರಿಕ ಶಿಕ್ಷಣಕ್ಕೆ, ವೈದ್ಯಕೀಯ ಶಿಕ್ಷಣಕ್ಕೆ ಓದ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ವಿಶೇಷ ಹಾಸ್ಟೆಲ್ಗಳು ಎಲ್ಲ ಜಿಲ್ಲೆಗಳಲ್ಲಿ ಈ ಸರಿ ಪ್ರಾರಂಭ ಮಾಡ್ತಾರೆ. ಅದಕ್ಕಾಗಿ ಸಮಾಜ ಕಲ್ಯಾಣ ಇಲಾಖೆಗೆ, ಅಂದ್ರೆ ಅಲ್ಲಿ ಸೋಷಿಯಲ್ ಜಸ್ಟಿಸ್ ಮಿನಿಸ್ಟ್ರಿ ಅಂತ ಹೇಳ್ತೀವಿ, 62,000 ಕೋಟಿ ಇಟ್ಟಾರೆ. ಈ ಸಾರಿ ಹೆಚ್ಚು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ನಗರ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಕ್ಕಾಗಿ ಹೆಚ್ಚಿನ ಬಂಡವಾಳವನ್ನು ಹೂಡಿಕೆ ಮಾಡ್ತಕ್ಕಂಥದ್ದು, ರಸ್ತೆ, ರೈಲು, ನಗರಾಭಿವೃದ್ಧಿ, ವಸತಿ ಯೋಜನೆ, ಇವಕ್ಕೆ ಹೆಚ್ಚಿನ ಒಂದು ಅನುದಾನವನ್ನು ಕೊಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿಜಿಯವರು ಸರ್ಕಾರ ಮಾಡಿದರು. ಹಸಿರು ಅಭಿವೃದ್ಧಿ ಮಹತ್ವವನ್ನು ಒತ್ತಿ ಹೇಳಿ ನವೀಕರಿಸಬಹುದಾದ ವಿದ್ಯುತ್ತನ್ನು ಮತ್ತು ಪರಿಸರ ಸಂರಕ್ಷಣೆಗೆ ಬಜೆಟ್ನಲ್ಲಿ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಮತ್ತು 2026ರ ಬಜೆಟ್ ಭವಿಷ್ಯಮುಖಿ ಹೊಣೆಗಾರಿಕೆ ಮತ್ತು ವಿಶ್ವಾಸ ಮೂಡಿಸುವಂಥ ಬಜೆಟ್. ಭಾರತವನ್ನು 2047ಕ್ಕೆ ಇಡೀ ಪ್ರಪಂಚದಲ್ಲಿ ನಮ್ಮದು ಬಲಿಷ್ಠ ರಾಷ್ಟ್ರ ಆಗಬೇಕು,
ಸರ್ವಾಂಗೀಣ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಬೇಕು ಅನ್ನೋ ದೃಷ್ಟಿಯಿಂದ ನರೇಂದ್ರ ಮೋದಿಜಿಯವರು ಈ ಬಜೆಟ್ ಅನ್ನ ಮಂಡಿಸಿದ್ದಾರೆ. ನರೇಂದ್ರ ಮೋದಿ ಅವರ 10 ವರ್ಷದ ಆಡಳಿತದಲ್ಲಿ 25 ಕೋಟಿ ಜನ ಬಡತನ ರೇಖೆಗಿಂತ ಮೇಲೆ ಬಂದ್ದಾರೆ. ಇದು ನಾವ್ಯಾರ ಹೇಳುವ ವರದಿ ಅಲ್ಲ, ವರ್ಲ್ಡ್ ಬ್ಯಾಂಕಿನವರು ಸರ್ವೆ ಮಾಡಿ ಕೊಟ್ಟಿರ್ತಕ್ಕಂಥ ವರದಿ. ವರ್ಲ್ಡ್ ಬ್ಯಾಂಕ್ನವ್ರದ್ದು ಸರ್ವೆ ಬರೀ ಭಾರತ ದೇಶಕ್ಕಲ್ಲ, ಇಡೀ ಪ್ರಪಂಚದ 100 ದೇಶಗಳ ಬಗ್ಗೆ ಸರ್ವೆ ಮಾಡಿ ವರದಿಯನ್ನು ಕೊಡ್ತಾರೆ. ಇವತ್ತು ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ. ಮತ್ತು ಸರೋವರಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಮತ್ತು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಕರ್ನಾಟಕ ಒಂದು ಜಲಸಂಪನ್ಮೂಲ ಇರ್ತಕ್ಕಂಥ ರಾಜ್ಯ. ಇದುವರೆಗೂ ನಾವು ಜಲಸಂಪನ್ಮೂಲವನ್ನ ಸರಿಯಾಗಿ ಸದ್ಬಳಕೆ ಮಾಡದೇ ಇರುವುದರಿಂದ ಅನೇಕ ಸಮಸ್ಯೆಗಳು ಹುಟ್ಟಿದಾವೆ. ಇವತ್ತು ಕೃಷಿಗೆ ನೀರು ಸಿಗ್ತಾ ಇಲ್ಲ, ಕುಡಿಯುವ ನೀರಿನ ಸಮಸ್ಯೆಗಳಾಗ್ತಾ ಇದ್ದಾವೆ. ಕುಡಿಯುವ ನೀರಿನಲ್ಲಿ ಸುರಕ್ಷಿತವಾದ ಶುದ್ಧವಾದಂಥ ನೀರನ್ನು ಹುಡುಕುವಂಥ ಪರಿಸ್ಥಿತಿ ಬಂದದ. ಭೂಮಿ ಒಳಗಡೆ ಇರ್ತಕ್ಕಂಥ ನೀರು ಕಲುಷಿತ ಇರ್ತದೆ, ಫ್ಲೋರೈಡ್ ಇರ್ತದ, ಕಬ್ಬಿಣದ ಅಂಶ ಇರ್ತದ, ನೈಟ್ರೇಟ್ ಇರ್ತದ. ಹೀಗಾಗಿ ಕುಡಿಲಿಕ್ಕೆ ಉಪಯೋಗ ಮಾಡಲಿಕ್ಕೆ ಯೋಗ್ಯ ಅಲ್ಲದಂಥ ನೀರು ಇರ್ತದೆ. ಆದರೆ ಈ ಸರೋವರಗಳ ನಿರ್ಮಾಣ ಮಾಡೋದ್ರಿಂದ ಭೂಮಿಯ ಮೇಲ್ಭಾಗದಲ್ಲಿರ್ತಕ್ಕಂಥ ನೀರು ಯಾವತ್ತೂ ಕೂಡ ಸುರಕ್ಷಿತವಾಗಿರ್ತದ, ಶುದ್ಧವಾಗಿರ್ತದ ಮತ್ತು ಅಂತರ್ಜಲವನ್ನು ಹೆಚ್ಚು ಮಾಡ್ತದ. ಮೀನುಗಾರಿಕೆ, ಹೈನುಗಾರಿಕೆಗೆ, ಕೃಷಿಗೆ ಉತ್ತಮವಾದಂಥ ಅವಕಾಶಗಳನ್ನು ಈ ಸರೋವರಗಳು ಮಾಡಿಕೊಡ್ತವೆ. ಮತ್ತು ಕರ್ನಾಟಕದಲ್ಲಿ ತೆಂಗು ಬೆಳೆಗಾರರು ಇವತ್ತು ಸಂಕಷ್ಟದಲ್ಲಿದ್ದರು. ತೆಂಗಿನ ಬೆಳೆಗೆ ಹೆಚ್ಚಿನ ಆದಾಯ ಬರ್ತಾ ಇಲ್ಲ ಅಂತ ಹೇಳಿ ಕಡಿಮೆ ಮಾಡ್ತಾ ಇದ್ರು. ಅದಕ್ಕಾಗಿ ತೆಂಗಿನ ಬೆಳೆಗೆ ಪ್ರೋತ್ಸಾಹನ ಮಾಡ್ತಕ್ಕಂಥದ್ದು 1 ಕೋಟಿ ರೈತರಿಗೆ ಇದರದ್ದು ಅನುಕೂಲ ಆಗ್ತದೆ. ತೆಂಗು ಅಷ್ಟೇ ಅಲ್ಲದೇ ಗೋಡಂಬಿ ಮತ್ತು ಏನದು ಕೋಕೋ, ಇವು ಎಲ್ಲದಕ್ಕೂ ಕೂಡ ಈ ಅವಕಾಶ ಸಿಗುವುದರಿಂದ 3 ಕೋಟಿಯಷ್ಟು 4 ರಾಜ್ಯದ ರೈತರಿಗೆ ಮತ್ತು ಕರಾವಳಿಯವರಿಗೆ ಹೆಚ್ಚಿನ ಅನುಕೂಲ ಆಗ್ತಕ್ಕಂಥದ್ದಿದೆ. ಪ್ರಮುಖ ನಗರಗಳಿಗೆ ಹೈಸ್ಪೀಡ್ ರೈಲುಗಳನ್ನು ಕ್ಯಾಪಿಟಲ್